ಸದರಿ ಜಮೀನುಗಳನ್ನು ಮರಳಿ ರೈತರಿಗೆ ಹಿಂತಿರಿಸುವ ಕುರಿತು ಉಲ್ಲೇಖ ಮಾನ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕೈಗಾರಿಕೆ ಮತ್ತು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಬೆಂಗಳೂರು 1966 ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಕಾಯ್ದೆ ವಿಧಿ 28/4 ಅಧಿಸೂಚನೆ ಸಂಖ್ಯೆ CI 279 SPQ 2013 ಬೆಂಗಳೂರು ದಿನಾಂಕ 14/6/2013 ಮಾನ್ಯ ಉಚ್ಚ ನ್ಯಾಯಾಲಯದ ಬೆಂಗಳೂರು ಪ್ರಕರಣ ಜೆ ವೆಂಕಟೇಶ್ ರೆಡ್ಡಿ ಮತ್ತು ಇತರರ ವಿರುದ್ಧ ಕರ್ನಾಟಕ ರಾಜ್ಯ ಮತ್ತು ಇತರ ತೀರ್ಪು ದಿನಾಂಕ 19/4/2017 ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನಾವು ಕೀರಣಗಿ ಸೋಮನಾಥಹಳ್ಳಿ ಹಾಗೂ ಫಿರೋಜಾಬಾದ್ ಗ್ರಾಮಗಳ ರೈತರಾಗಿದ್ದು ಸದ್ಯ ನಮ್ಮ ಜಮೀನುಗಳು ಭೂ ಸ್ವಾಧೀನದಿಂದಾಗಿ ಭೂ ನಿರಸಿತರು ಮತ್ತು ಸಂತ್ರಸ್ತರಾದ ರೈತರು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಕುಟುಂಬಗಳು ಪೂರ್ವಜರಿಂದಲೂ ರೈತರು ಕುಟುಂಬವಾಗಿದ್ದು ಈ ಜಮೀನುಗಳು ಉತ್ಪನ್ನದಿಂದ ನಮ್ಮ ಕುಟುಂಬದ ಉಪಜೀವನ ಮಕ್ಕಳು ಲಾಲನೆ ಪಾಲನೆ ವೃದ್ಧರ ಸಂರಕ್ಷಣೆ ದನಕರುಗಳು ಸಾಕು ಪ್ರಾಣಿಗಳು ಸಂರಕ್ಷಣೆ ಮಾಡಿಕೊಳ್ಳುತ್ತಾ ಬಂದಿರುತ್ತೇವೆ. ಅದೇ ರೀತಿ ಭೂ ಕಾರ್ಮಿಕರು ಮತ್ತು ಇತರ 3 ಗ್ರಾಮಗಳ ಸಮಸ್ತ ಜನರು ಸಹಿತ ಸದರಿ ಗ್ರಾಮಗಳಲ್ಲಿ ಜಮೀನುಗಳಲ್ಲಿ ಕೂಲಿ ಮತ್ತು ಇತರ ಸಂಬಂಧಿತ ಕೆಲಸಗಳನ್ನು ಮಾಡಿಕೊಂಡು ಉಪಜೀವನ ಮಾಡಿಕೊಂಡು ಬದುಕುತ್ತಿದ್ದೇವೆ. ಹೀಗಿದ್ದು ಮಾನ್ಯ ಸರ್ಕಾರವು 2013ರಲ್ಲಿ ಮೇಲ್ಕಂಡ ಉಲ್ಲೇಖದಂತೆ ಕೀರಣಗಿ ಸೋಮನಾಥಹಳ್ಳಿ ಫಿರೋಜಾಬಾದ್ ಗ್ರಾಮಗಳಲ್ಲಿ ಒಟ್ಟು 1,121 ಎಕರೆ ಜಮೀನು ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ ಎಂದು ಅಧಿಸೂಚನೆ ಹೊರಡಿಸಿದ್ದು ಇರುತ್ತದೆ. ಸದರಿ ಅಧಿಸೂಚನೆಗಿಂತ ಪೂರ್ವದಲ್ಲಿ ಸದರಿ ಗ್ರಾಮಗಳ ಜಮೀನಿನ ಪ್ರದೇಶವನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿದೆ. ಸದರಿ ಗ್ರಾಮಗಳ ಜಮೀನುಗಳು 15 ಫೀಟ್ ಆಳವಾದ ಕಪ್ಪು ಮಣ್ಣು ಹೊಂದಿರುವ ಅತ್ಯಂತ ಫಲವತ್ತಾದ ಜಮೀನುಗಳಾಗಿರುತ್ತವೆ. ಸದರಿ ಅಂಶಗಳನ್ನು ಪರಿಗಣಿಸದೆ ಮತ್ತು ಸಾಗುವಳಿ ಮಾಡಲು ಯೋಗ್ಯವಿಲ್ಲದ ಜಮೀನುಗಳಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಅಭಿವೃದ್ಧಿಗಾಗಿ ಸ್ವಾಧೀನಪಡಿಸಬೇಕೆಂದು ಸ್ಪಷ್ಟವಾದ ಕಾನೂನು ನಿಯಮಗಳಿದ್ದರೂ ಸಹ ಸದರಿ ನಿಯಮ ಮತ್ತು ಪ್ರಕ್ರಿಯೆಗಳನ್ನು ಪಾಲಿಸದೆ ಅಕ್ರಮವಾಗಿ ಸದರಿ ಜಮೀನುಗಳು ಕೈಗಾರಿಕಾ ಪ್ರದೇಶಕ್ಕೆ ಸೂಕ್ತವಾದ ಎಂದು ಪರಿಗಣಿಸಿ ಸ್ವಾಧೀನಪಡಿಸಿಕೊಂಡಿದ್ದು ಇರುತ್ತದೆ. ಸದರಿಯ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಗೈಡ್ಲೈನ್ಸ್ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರುತ್ತಾರೆ. ನಂತರ ಸದರಿ ಜಮೀನು ಸ್ವಾಧೀನಪಡಿಸಿಕೊಂಡ ನಂತರ ಭೂ ಪರಿಹಾರ ನಿಗದಿ ಸಂದರ್ಭದಲ್ಲಿಯೂ ಸಹ ಸರಿಯಾದ ನಿಯಮಗಳನ್ನು ಪಾಲಿಸದೆ ಒಮ್ಮತದ ಭೂ ಪರಿಹಾರ ಹಣ ನಿಗದಿಪಡಿಸುವ ಸಂದರ್ಭದಲ್ಲಿಯೂ ಸಹ ರೈತರಿಗೆ ವಿಚಾರಣೆ ಮಾಡದೆ ಯಾವುದೇ ಸರಿಯಾದ ಅಂಕಿಅಂಶಗಳು ಸರಿಯಾದ ಮಾರುಕಟ್ಟೆ ದರ ಪರಿಗಣಿಸದೆ ಫಲವತ್ತಾದ ಜಮೀನುಗಳಿಗೆ ಕೇವಲ ₹12 ಲಕ್ಷ ಕಡಿಮೆ ದರ ನಿಗದಿ ಮಾಡಿ ರೈತರಿಗೆ ಮೋಸ ವಂಚನೆ ಮಾಡಿದ್ದು ಕಂಡುಬರುತ್ತದೆ. ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಜಾರಿಯಾದ ನಂತರ ಸದರಿ ಜಮೀನುಗಳು ಸ್ವಾಧೀನ ಪ್ರಕ್ರಿಯೆ ಮತ್ತು ಭೂ ಪರಿಹಾರದ ಹಣ ನೀಡಿಕೆಯು ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡಿರುತ್ತದೆ. ಆದ್ದರಿಂದ ಸದರಿ ಸ್ವಾಧೀನ ಪ್ರಕ್ರಿಯೆಯು 2013ರ ಹೊಸ ಕಾಯ್ದೆಯಂತೆ ನಿಯಮಗಳನ್ನು ಸರ್ಕಾರ ಪಾಲನೆ ಮಾಡಿಕೊಂಡು ಭೂ ಪರಿಹಾರದ ಹಣವನ್ನು ನೀಡಬೇಕಾಗಿತ್ತು. ಆದ್ದರಿಂದ ಸದರಿ ಎಲ್ಲಾ ಅಕ್ರಮ ಮತ್ತು ಕಾನೂನಿಗೆ ವಿರುದ್ಧವಾದ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಿದ್ದರಿಂದ ಸದರಿ ಜಮೀನುಗಳ ಮೇಲಿನ ಉಲ್ಲೇಖಿತ ಭೂ ಸ್ವಾಧೀನ ರದ್ದು ಮಾಡಿ ಪುನಃ ರೈತರಿಗೆ ಜಮೀನನ್ನು ನೀಡಲು ವಿನಂತಿ ಇರುತ್ತದೆ. ಅಲ್ಲದೆ ಸದರಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡಾಗಿನಿಂದ ಇಲ್ಲಿವರೆಗೂ ಯಾವುದೇ ಕೈಗಾರಿಕಾ ಪ್ರದೇಶಗಳನ್ನು ಸ್ಥಾಪನೆ ಮಾಡಿರುವುದಿಲ್ಲ. ಸದರಿ ಗ್ರಾಮಗಳು ರೈತರಾದ ನಾವು ನಮ್ಮ ಜಮೀನುಗಳಲ್ಲಿ ಇಲ್ಲಿಯವರೆಗೆ ನಾವೇ ಸಾಗುವಳಿ ಮಾಡುತ್ತಾ ಬಂದಿರುತ್ತೇವೆ. ಆದ್ದರಿಂದ ಮಾನ್ಯ ಸರ್ಕಾರ ಕೈಗಾರಿಕಾ ಸ್ಥಾಪನೆ ಮಾಡುತ್ತೇವೆ ಅಂತ ಸುಳ್ಳು ಹೇಳಿ ಮೋಸದಿಂದ ಬಲವಂತದಿಂದ ಭೂ ಸ್ವಾಧೀನ ಕಾಯ್ದೆಯನ್ನು ಮತ್ತು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಗೈಡ್ಲೈನ್ಸ್ ದುರುಪಯೋಗಪಡಿಸಿಕೊಂಡು ಅಕ್ರಮವಾಗಿ ಫಲವತ್ತಾದ ನಮ್ಮ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಇಲ್ಲಿವರೆಗೂ ಯಾವುದೇ ಕೈಗಾರಿಕಾ ಪ್ರದೇಶಗಳನ್ನು ಸ್ಥಾಪನೆ ಮಾಡದೆ ಇರುವುದರಿಂದ ನಮ್ಮ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕಾಯ್ದೆ 2013ರ ಕಾಯ್ದೆ ಕಲಂ 24(2) ಪ್ರಕಾರ ಮೇಲ್ಕಂಡ ಉಲ್ಲೇಖಿತ ಭೂ ಸ್ವಾಧೀನ ಅಧಿಸೂಚನೆಯನ್ನು ರದ್ದುಗೊಳಿಸಿ ಸದರಿ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಮಾನ್ಯ ಸರ್ಕಾರ ಸ್ವಾಧೀನಪಡಿಸಿಕೊಂಡ ಜಮೀನುಗಳನ್ನು ಮರಳಿ ರೈತರಿಗೆ ಹಿಂದಿರುಗಿಸಲು ವಿನಂತಿ ಇರುತ್ತದೆ. ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಪ್ರಕರಣ ಜೆ ವೆಂಕಟೇಶ್ ರೆಡ್ಡಿ ಮತ್ತು ಇತರರ ವಿರುದ್ಧ ಕರ್ನಾಟಕ ರಾಜ್ಯ ಮತ್ತು ಇತರರ ತೀರ್ಪು ದಿನಾಂಕ 19/4/2017ರ ಪ್ರಕರಣ ಈ ಪ್ರಕರಣಕ್ಕೆ ಅನ್ವಯ ಆಗುತ್ತದೆ. ಜಿಲ್ಲಾಧಿಕಾರಿಗಳು ಗಮನ ತಂದು ಸೆಟ್ಲ್ ಮಾಡಬೇಕು. ಕೊಡ್ರಿ ನಿಂದ್ರಣ ಕಾಕ ಬರ್ರಿ ನೀವು ಎಲ್ಲ ತಗೋಬೋದು. ಬರ್ರಿ ಗೋವಿಂದ ಬೈಟ್ಕೊಂಡು ಸರ್ ಹೌದ್ರಿ ಸರ್
ಮಾತಾಡಿ